ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ, ಹಾಗೆ ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ. ಸೊ ವೀಕ್ಷಕರೇ, ನಾನು ವಿಡಿಯೋನ ಮಾಡದೆ ತುಂಬ ದಿನಗಳಾಯಿತು. ಯಾಕೆಂದರೆ ನನಗೊಂದು ಕ್ಯಾಂಪ್ ಸಹ ಇತ್ತು. ಸೊ 1 ವೀಕ್ ಕ್ಯಾಂಪಲ್ಲಿದ್ದೆ. ಸೊ ಅದರಿಂದ ನನಗೆ ಇಂಪಾರ್ಟೆಂಟ್ ಮಾಹಿತಿಯನ್ನು ನಿಮಗೆ ನೀಡಲಿಕ್ಕೆ ಆಗಲಿಲ್ಲ. ಸೊ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ಅಂದರೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಗೃಹಲಕ್ಷ್ಮಿಯ ಬಗ್ಗೆ. ಸೊ ಗೃಹಲಕ್ಷ್ಮಿ ಒಂದೇ ಒಂದು ತಿಂಗಳಲ್ಲಿ 3 ಬಾರಿ 2,000 ರೂಪಾಯಿ, ಒಂದೇ ತಿಂಗಳಂದರೆ ಒಂದು 30 ದಿನಗಳೊಳಗಡೆ ಈ ಒಂದು 3 ಬಾರಿ ಈ ಒಂದು 2,000 ರೂಪಾಯಿ ಜಮಾ ಆಗಿದೆ ವೀಕ್ಷಕರೇ. ಸೊ ಈ ಒಂದು ವಿಷಯನ ನಿಮಗೆ ಹೇಳಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಹೇಗೆ ಏನು ಎಂಬುದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನಾನೊಂದು ಥಂಬ್ನೇಲನ್ನು ಕೂಡ ನಿಮಗೆ ಹಾಕಿದ್ದೇನೆ. ಸೊ ಅದರಲ್ಲಿ ನಿಮಗೆ ಡೇಟನ್ನ ಚೆಕ್ ಮಾಡಿ ನೋಡ್ಕೋಬೋದು. ಅಂದರೆ 4/3 ಅಂದರೆ ಮಾರ್ಚ್ 4/3/2025, ಹಾಗೆ 25 ಮಾರ್ಚ್ ಅಂದರೆ ಅದೇ ತಿಂಗಳ 25 ಮಾರ್ಚ್ 2025 ಮತ್ತೆ 2,000 ರೂಪಾಯಿ. ತದನಂತರ ಏಪ್ರಿಲ್ 2ಕ್ಕೆ ಅಂದರೆ ಅದೇ 30 ದಿನಗಳ ಒಳಗಡೆ ಈ ಒಂದು 2,000 ರೂಪಾಯಿ ಪುನಃ ಜಮಾ ಆಗಿದೆ ವೀಕ್ಷಕರ. ಹಂಗಂದರೆ 16, 17, 18ನೇ ತಿಂಗಳ 18ನೇ ಕಂತಿನ ಹಣ ಒಟ್ಟಿಗೆ 30 ದಿನಗಳಲ್ಲಿ ಜಮಾ ಆಗಿದೆ. ಸೊ ಇದು ಸಿಹಿ ಸುದ್ದಿನೇ. ಸೊ ನೀವೆಲ್ಲರೂ ಕೂಡ ಕೇಳ್ಕೋಬೇಕು. ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ನೀವೇನು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ಯಾವುದೇ ಥರದ ಕಮೆಂಟ್ ಆಗಿರಲಿ, ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳ್ತೇನೆ. ಸೊ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ಅಂದರೆ ಗೃಹಲಕ್ಷ್ಮಿ ಹಣದ ಬಗ್ಗೆ. ಸೊ ವೀಕ್ಷಕರೇ, ಎಲ್ರಿಗೂ ಕೂಡ ಸಿಹಿ ಸುದ್ದಿನ ಅಂತ ಹೇಳ್ಬೋದು. ಸೊ ನಿಮಗೆ ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೇನೆ. ಸೊ 16, 17 ಕಂತಿನ ಹಣ ಬಾಕಿ ಇತ್ತು ಅಲ್ವಾ. ಸೊ 2 ತಿಂಗಳಿಂದ ಈ ಒಂದು ಹಣ ಯಾರಿಗೂ ಸಹ ಬಂದಿರಲಿಲ್ಲ. ಸೊ ಸರ್ಕಾರ ಏನು ಮಾಡ್ತು, ಈ ಒಂದು ಹಣವನ್ನು ಆದಷ್ಟು ಬೇಗನೆ ನಾವು ಈ ಒಂದು ಹಣವನ್ನು ಕಳಿಸ್ತೇವೆ ಅಂತ ಕೂಡ ಹೇಳಿದರು, ಒಟ್ಟಿಗೆ ಜಮಾ ಮಾಡ್ತೇವೆ ಅಂತ ಕೂಡ ಹೇಳಿದರು. ಸೊ ಇದು ಸುಳ್ಳು ಅಂತ ಹೇಳುವವರಿಗೆ ಈ ಒಂದು ಪ್ರೂಫನ್ನು ಕೂಡ ಥಂಬ್ನೇಲಲ್ಲಿ ನಾನು ಹಾಕಿದ್ದೇನೆ, ನಿಮಗೆ ನೋಡ್ಕೋಬೋದು. ಸೊ 4ಗೆ ಕಳಿಸಿದ್ದಾರೆ, ಮಾರ್ಚ್ 4ಗೆ ಕಳಿಸಿದ್ದಾರೆ, 25ಗೆ ಕಳಿಸಿದ್ದಾರೆ, ಹಾಗೆ ನೆಕ್ಸ್ಟ್ ಮಂತ್ 2ಗೆ ಏಪ್ರಿಲ್ 2ಗೆ ಈ ಒಂದು ಹಣವನ್ನು ಕಳಿಸಿದ್ದಾರೆ. ಸೊ ಒಂದು 30 ದಿನಗಳ ಅಂತರದಲ್ಲಿ 3 ಬಾರಿ ಅಂದರೆ 2,000 + 2,000 + 2,000 6,000 ರೂಪಾಯಿಗಳನ್ನು ಒಟ್ಟಿಗೆ ಒಬ್ಬರಿಗೆ ಜಮಾ ಆಗಿದೆ ವೀಕ್ಷಕರೇ. ಸೊ ಹಾಗಿದ್ರೆ ನಿಮಗೆ ಈ ಒಂದು ಸ್ಕ್ರೀನ್ಶಾಟ್ನ ನನಗೆ ಒಬ್ಬರು ವೀಕ್ಷಕರು ಕಳಿಸಿದ್ರು. ಸೊ ಅದನ್ನ ನಾನು ಹೀಗೆ ತೆಗೆದು ಒಂದು ಕ್ರಾಪ್ ಮಾಡಿ ನಿಮಗೆ ಹಾಕಿದ್ದೇನೆ, ನೀವು ನೋಡ್ಕೊಳ್ಳಿ. ಒಂದು ಪ್ರೂಫನ್ನು ನಿಮಗೆ ಖಂಡಿತವಾಗಲೂ ನಾನು ಒಂದು ಥಂಬ್ನೇಲಲ್ಲಿ ಕೊಟ್ಟಿದ್ದೇನೆ. ಸೊ ನಿಮಗೆ ನಂಬಿಕೆ ಇಲ್ಲದಿದ್ದರೆ ನಂಬಿಕೆಗೋಸ್ಕರ, ಸೊ ನಿಮಗೆ ನಂಬಿಕೆ ಬರಲಿ ಅಂತ ಹೇಳಿ ನಾನು ಆ ಒಂದು ಸ್ಕ್ರೀನ್ಶಾಟನ್ನು ನಾನು ಅಲ್ಲಿ ಥಂಬ್ನೇಲಲ್ಲಿ ಹಾಕಿದ್ದೇನೆ ವೀಕ್ಷಕರೇ, ಓಕೆನಾ. ಸೊ ಎಲ್ರಿಗೂ ಕೂಡ ಜಮಾ ಆಗಿದೆಯಾ ಇಲ್ವಾ ಅಂತ ನಾನು ಕೇಳಬೇಕು ಅಂತ ಇದ್ದೆ. ಸೊ ತುಂಬ ಜನ 14ನೇ ಕಂತಿಂತಲೇ ನನಗೆ ಈ ಒಂದು ಹಣ ಬಂದಿಲ್ಲ ಮೇಡಮ್ ಅವರೇ ಅಂತ ಹೇಳಿದ್ನ ಕೂಡ ನಾನು ನೋಡಿದ್ದೆ. ಸೊ ಇದ್ರ ಬಗ್ಗೆ ಎಲ್ಲ ನನಗೆ ಈ ಒಂದು ಪಾಸ್ಟ್ 1 ವೀಕಿಂದ ನನಗೆ ಇದ್ರ ಬಗ್ಗೆ ಸ್ವಲ್ಪ ಗಮನಹರಿಸಲಿಕ್ಕೆ ಆಗಲಿಲ್ಲ. ಸೊ ನಾನು ಕ್ಯಾಂಪಲ್ಲಿದ್ದೆ, ಸೊ ನನಗೆ ಆಗಲಿಲ್ಲ. ಸೊ ಈಗಷ್ಟೇ ನಾನು ಈ ಒಂದು ಕಮೆಂಟ್ಸ್ಗಳನ್ನ ಎಲ್ಲವನ್ನು ನೋಡಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ವೀಕ್ಷಕರೇ, ಈ ಒಂದು 16, 17, 18ನೇ ಗೃಹಲಕ್ಷ್ಮಿ ಹಣವೇನಿದೆ ಎಲ್ರಿಗೂ ಕೂಡ ಜಮಾ ಆಗಿದೆ, ಓಕೆನಾ. ಸೊ ನಿಮ್ಗೆ ಯಾರಿಗಾದ್ರೂ ಬಂದಿದೆ ಮೇಡಮ್ ಅವರೇ ಅಂತ ಹೇಳಿ, ಬಂದಿಲ್ಲ ಅಂದರೆ ಇಟ್ಸ್ ಓಕೆ, ಬಂದೇ ಬರುತ್ತೆ. ಬಿಕಾಸ್ ಒಂದು ಸೈಡಿಂದ ಹಾಕ್ತಾ ಇದ್ದಾರೆ, ಹಂತವಾಗಿ ಆಗ್ತಾ ಇದೆ ಅಂತ ನಾನು ಹೇಳಿದ್ದೆ. ಇದೇ ಒಂದೇ ತಿಂಗಳಲ್ಲಿ 3 ಬಾರಿ ಬಂದಿದೆ ಅಂದರೆ ನಿಮಗೆ ಕೂಡ ಆಶ್ಚರ್ಯವಾಗಿರ್ಬೋದು ಅಲ್ವಾ. ಸೊ ನಾನು ಕೂಡ ಡೇಟ್ಸ್ನ ಚೆಕ್ ಮಾಡಿದಾಗ ನನಗೂ ಕೂಡ ಆಶ್ಚರ್ಯವಾಯಿತು, ಇಷ್ಟು ಬೇಗ ಕಳಿಸ್ಬಿಟ್ರಾ ಈ ಒಂದು ಹಣವನ್ನೆಲ್ಲ ಅಂತ. ಅದೇ ರೀತಿ ಮತ್ತೊಂದೆಡೆ ಈ ಒಂದು ವಸ್ತುಗಳಿಗೆಲ್ಲ ಅದಕ್ಕೂ ಒಂದು ಬೆಲೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಸಿಲಿಂಡರ್ ಆಗಿರಲಿ, ಪೆಟ್ರೋಲ್, ಡೀಸೆಲ್ ಆಗಿರಲಿ, ಇನ್ನು ದಿನನಿತ್ಯದ ಹಾಲು, ಎಣ್ಣೆ ಎಲ್ಲ ಪದಾರ್ಥಗಳ ಮೇಲೂ ಕೂಡ ಈ ಒಂದು ಬೆಲೆ ಹೆಚ್ಚಳ ಆಗ್ತಿದೆ ಅಲ್ವಾ. ದಿನದಿಂದ ದಿನಕ್ಕೆ ಒಂದೊಂದು ವಸ್ತುಗಳ ಮೇಲೆ ಕೂಡ ಈ ಒಂದು ಹೋಗಿ ನೀರಿಗೂ ಕೂಡ ಬಿಲ್ ಬಿದ್ದುಬಿಟ್ಟಿದೆ ಅಲ್ವಾ. ಸೊ ನಮಗೆ ಅದು ಕೂಡ ಒಂದು ಸೈಡ್ ಬೇಸರದ ಸಂಗತಿ. ಆದರೆ ಈ ಒಂದು ಗೃಹಲಕ್ಷ್ಮಿ ಹಣ ಬರೋದು ಕೂಡ ಒಂದು ಒಳ್ಳೆಯ ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು. ಸೊ ನನಗೆ ಅನಿಸೋ ಪ್ರಕಾರ ನಾನು ಏನು ಹೇಳ್ತಿದ್ರೆ ಅಂದರೆ, ನಮ್ಮ ಗೃಹಿಣಿಯರಿಗೆ ಏನಿದೆ, ಆ ಹೆಂಡತಿಯರಿಗೆಲ್ಲ ಒಂದು ಹಣವನ್ನು ಕೊಟ್ಟು ಅದನ್ನ ಖುಷಿಪಡಿಸಿ ಗಂಡನಿಂದ ಕಿತ್ಕೊಳ್ಳುವ ಒಂದು ಪರಿಸ್ಥಿತಿ ಬಂದಿದೆ ಅಲ್ವಾ. ಸೊ ಎಲ್ಲರಿಗೂ ಎಲ್ಲರ ಕೈಯಿಂದ ಈ ಒಂದು 1 ರೂಪಾಯಿ ಸರ್ಕಾರ ಪಡೆದರೂ ಅವರಿಗೆ ಲಾಭವೇ ಅಲ್ವಾ. ಸೊ ನನಗೆ ಇದೊಂದು ಏನೋ ಒಂದು ಬೆಲೆ ಹೆಚ್ಚಾಗೋದ್ರಿಂದ ಸ್ವಲ್ಪ ಕಷ್ಟವಾಗ್ತಿದೆ, ನಿಜವಾಗ್ಲೂ ಕಷ್ಟವಾಗುತ್ತೆ. ಪಾಪ ಜನರಿಗೆ ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ತೇನೆ. ಸೊ ಈ ಒಂದು 2,000 ರೂಪಾಯಿನ ಕೊಟ್ಟು ಇಲ್ಲಿ ಮರಳು ಮಾಡಿ ಅಲ್ಲಿಂದ ನಿಮ್ಮ ಕೈಯಿಂದನೇ ಕಿತ್ಕೊಳ್ತಾ ಇದ್ದಾರೆ ವಾಪಸ್. ಆ ಒಂದು 2,000ಕ್ಕಿಂತ ಹೆಚ್ಚು ಹಣವನ್ನು ನಿಮ್ಮ ಕೈಯಿಂದ ಕಿತ್ಕೊಳ್ತಾ ಇದ್ದಾರೆ ಅಲ್ವಾ. ಸೊ ನನಗೆ ಹಾಗೆ ಅನಿಸ್ತಾ ಇದೆ.
ಸೊ ಏನು ಮಾಡೋದು, ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದು ಕಷ್ಟನೇ. ಸೊ ತುಂಬ ಒಂದು ಹೋರಾಟಗಳು ಕೂಡ ನಡೀತಾ ಇವೆ ಈ ಬೆಲೆ ಹೆಚ್ಚಿಗೆ ಮಾಡಿದ್ದಕ್ಕಾಗಿ. ಸೊ ಪ್ರತಿಯೊಂದು ಸಾಧನ, ಪ್ರತಿಯೊಂದು ಒಂದು ಬೆಲೆ ಏನಿದೆ ಆದರೆ ಎಲ್ಲ ಬೆಲೆ ಕೂಡ ಹೆಚ್ಚಾಗ್ತದೆ. ಸೊ ನನಗೂ ಕೂಡ ತುಂಬ ಬೇಸರನೇ ಅಂತ ಹೇಳ್ಬೋದು. ಹೀಗಾಗಿ 50 ರೂಪಾಯಿ 60 ರೂಪಾಯಿ ನಿನ್ನೆ ಮೊನ್ನೆಷ್ಟೇ ಇದ್ದ ಹಾಲಿನ ದರ ಕೂಡ ಹೆಚ್ಚಾಗಿದೆ. ಸೊ ಏನು ಮಾಡೋದು ಅಂತ ಏನು ಮಾಡೋದು, ಮುಂದೇನು ನಮ್ಮ ಗತಿ ಅಂತ ಅನ್ನೋ ಒಂದು ಆಲೋಚನೆಗೆ ಜನಗಳು ಬಂದುಬಿಟ್ಟಿದ್ದಾರೆ. ಸೊ ಇದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ, ಒಂದಿನ ಸರಿ ಆಗುತ್ತೆ ಅಂತ ಅಂದ್ಕೊಳ್ತೇವೆ. ಬಟ್ ನನಗೇನೂ ಸರಿ ಅನಿಸ್ಲಿಲ್ಲ, ಈ ಒಂದು ಬೆಲೆ ಹೆಚ್ಚಾಗಿತ್ತು. ಓಕೆನಾ. ಸೊ ಅದಕ್ಕಿಂತ ಮೊದಲು ಈ ಒಂದು ಹಣ ಬಂದಿದೆ, ಎಲ್ಲರೂ ಕೂಡ ಖುಷಿಯಾಗಿದ್ದೀರಾ ಅಂತಲೂ ಕೂಡ ಅಂದ್ಕೊಳ್ತಾ ಇದ್ದೇನೆ. ಸೊ ನನಗೂ ಕೂಡ ಎಲ್ರಿಗೂ ಕೂಡ ಹಣ ಬಂದಿದೆ ಅಂತ ಒಂದು ಸ್ಕ್ರೀನ್ಶಾಟ್ನ ಕಳಿಸಿದಾಗ ನನಗೂ ಕೂಡ ಖುಷಿ ಆಯಿತು, ತುಂಬಾ ಖುಷಿಪಟ್ಟೆ. ಬಟ್ ಈ ರೀತಿ ಒಂದು ಬೆಲೆ ಹೆಚ್ಚಿಗೆ ಎಲ್ಲ ಒಂದು ವಸ್ತುಗಳಿಗೆ ಪ್ರತಿಯೊಂದಕ್ಕೂ ಬೆಲೆ ಹೆಚ್ಚಿಗೆ ಮಾಡುವಾಗ ಇನ್ನೂ ಒಂದು ಸೈಡ್ ಬೇಸರವಾಗ್ತದೆ. ಸೊ ನಿಮ್ಗೇನು ಅನಿಸ್ತದೆ ಇದ್ರ ಬಗ್ಗೆ ಕೂಡ ನೀವು ಇಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದ್ದೇನೆ. ಸೊ ಯಾರಿಗೆಲ್ಲ ಬಂತು ಯಾರಿಗೆಲ್ಲ ಬಂದಿಲ್ಲ ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತೇನೆ ವೀಕ್ಷಕರೇ. ಸೊ ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಥ್ಯಾಂಕ್ ಯು.